ವೀತರಾಗನೇ ಲೋಕಮಾನ್ಯನೇ ಜಯಿಸ ಹೊರಟಿಹೆ ನೀನು ಆ ಮೋಹ ವೈರಿಯನು ಅಂತೆ ತೋರಿಹೆ ಭವ್ಯ ಜನರಿಗೆ ಬೆಳಕನು ಜ್ಯೋತಿರ್ಮಯನೇ ಉದ್ಧರಿಸುವೆ ನೀನು ಜನರನು ಅಜ್ಞಾನ ಕೂಪದಿಂದ ಮೇಲೆತ್ತಿ ದಾಟಿಲೆಹರು ಭವ್ಯರು ಸಂಸಾರ ಸಾಗರವನು ನಿನ್ನ ಧರ್ಮ ತೀರ್ಥದಿಂದ ಸುಲಭದಲ್ಲಿ ಕರ್ಮ ಶತ್ರು ನಿವಾರಕನೇ ಧರ್ಮತೀರ್ಥ ಪ್ರವರ್ತಕನೇ ಜಗದ್ಗುರುವೇ ಆಮತಿ ಶ್ರುತಾವಧಿ ಜ್ಞಾನಗಳೆನುವ ಅಪೂರ್ವ ನೇತ್ರಗಳ ಹೊಂದಿರುವ ತ್ರಿಲೋಕ ಪೂಜ್ಯನೇ ಬಾಗಿ ವಂದಿಸುವೆವು ನಾವು ಶರಣಾಗಿ ನಿನಗೆ ಸರ್ವಜ್ಞನೇ ಸ್ವಯಂ ಬುದ್ಧನೇ ಸನ್ಮಾರ್ಗಿಯೇ ಸನ್ಮತಿಯೇ ಸಾಗುತ್ತ ನೀನಾ ಸಮ್ಯಕ್ ತ್ರಯರೂಪಿ ಮೋಕ್ಷ ಮಾರ್ಗದಲ್ಲಿ ಹೊಂದಿರಲು ನೀನು ಸಕಲ ಜ್ಞಾನವನು ಅನವಶ್ಯವು ನಿನಗೆ ನಾವು ಬೋಧಿಸುವುದಿಂತು ನಿಜದಿ ಅದರಿದು ಕೇವಲ ಔಪಚಾರಿಕ ಕಾರ್ಯ ಮಾತ್ರವೋ ಇಹುದೆಮ್ಮ ಈ ಪ್ರಯತ್ನವಿದು ಹೊತ್ತಂತೆ ದೇಗುಲದ ಭಾರವನು ಕಂಬದ ತುದಿಯ ಶಿಲ್ಪಗಳು ನೀಡುವಂತೆ ಅರ್ಘ್ಯವನ್ನು ತುಂಬಿಕೊಂಡು ಬೊಗಸೆಯಲಿಯೇ ಸಾಗರದ ನೀರನು ಜ್ಞಾಪಿಸಿಹೆವು ನಿನಗೆ ನಾವು ಕೇವಲ ನಿಮಿತ್ತ ಮಾತ್ರದಿ ಬಂದೆಹವಿಲ್ಲಿಗೆ ನಾವು ಸಂತಸದಿ ಪಾವನಗೊಳ್ಳಲೆಂದು ನಿನ್ನ ಪರಿನಿಷ್ಕ್ರಮಣ ಕಲ್ಯಾಣ ಮಹೋತ್ಸವವನು ಈಕ್ಷಿಸಿ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದಲ್ಲಿ ಮಹಾಕವಿಯತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಬಹಳ ಅಪೂರ್ವದ ಭಕ್ತಿ ಸಿಂಚನವನ್ನು ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಮಾಡಿದ್ದಾರೆ. ಹಬ್ಬ ನೋಡಿ, ಲೋಕಾಂತಿಕ ದೇವತೆಗಳು ಮುನಿಯಾಗಲು ಹೊರಟಿರುವ ವರ್ಧಮಾನನ ಬಳಿ ಬಂದು ಅವರ ಪಾದಾಬ್ಜಗಳಿಗೆ ಪಾರಿಜಾತ ಸುರಲೋಕಾದಿ ಪುಷ್ಪಗಳಿಂದ ಅರ್ಘ್ಯವನ್ನೆತ್ತಿ ಹೀಗೆ ಹೇಳ್ತಾರೆ, ವೀತರಾಗನೆ. ವೀತ ಅಂದರೆ ಎಲ್ಲ ವೀತರಾಗ ಪರಮಾತ್ಮ ವೀತರಾಗನೆ ಅಂದರೆ ರಾಗವನ್ನು ತ್ಯಜಿಸಿರ್ತಕ್ಕಂಥ ಅರಿಷಡ್ ರಾಗಗಳನ್ನು ಗೆದ್ದವನೇ, ಅದನ್ನು ಜಯಿಸಲಿಕ್ಕೆ ಹೊರಟಿರ್ತಕ್ಕಂಥವನೇ, ಮೋಹ ವೈರಿಯನ್ನು ನೀನು ಬಿಟ್ಟಿರುವವನೇ, ಭವ್ಯ ಜನರಿಗೆ ಬೆಳಕನ್ನು ಕೊಡ್ತಕ್ಕಂಥ ಜ್ಯೋತಿರ್ಪ್ರಕಾಶನೇ, ನೀನು ಅಜ್ಞಾನ ಕೂಪದಲ್ಲಿ ನರಳುತ್ತಾ ಇರ್ತಕ್ಕಂಥ ಜನಸಾಗರಕ್ಕೆ ಮೇಲೆತ್ತಕ್ಕಂಥ ಭವ್ಯಾತ್ಮ ನೀನು. ಸಂಸಾರ ಸಾಗರವನ್ನು ಧರ್ಮತೀರ್ಥ ನೋಡಿ, ತೀರ್ಥಂಕರನ ತೀರ್ಥಂ ಕರೋತಿಥಿ ತೀರ್ಥಂಕರಾಹ ಅಂತ ಹೇಳ್ತಾರೆ. ಪ್ರವರ್ತಕ, ಸಮತಾಭಾವದ ಆಗ್ಲಿಕ್ಕೆ ಹೊರಟಿರ್ತಕ್ಕಂಥ ಮಹಾವೀರ ನೀವು, ಜಗದ ಗುರು ನೀವು. ಈಗಾಗಲೇ ಹುಟ್ಟಿದಾಕ್ಷಣನಿಗೆ ಮತಿಶ್ರುತ ಅವಧಿಜ್ಞಾನಗಳು ನಿಮಗಾಗಲೇ ಪ್ರಾಪ್ತಿಯಾಗಿದೆ. ಆದ್ದರಿಂದ ನೀವು ತ್ರಿಲೋಕ ಪೂಜ್ಯರಾಗಿದ್ದೀರಿ. ಅದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ನಿಮಗೆ. ನೀವು ಸರ್ವಜ್ಞರು, ಎಲ್ಲವನ್ನೂ ತಿಳಿದವರು, ಸ್ವಯಂ ಬುದ್ಧರು ನೀವು, ಸನ್ಮಾರ್ಗದವರು ನೀವು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯವನ್ನು ನೀವು ಕರತಲಾಮಲಕ ಮಾಡಿಕೊಂಡು ಮೋಕ್ಷದ ಮಾರ್ಗದಲ್ಲಿ ಹೊರಟಿರ್ತಕ್ಕಂಥವ್ರು. ನಾವು ಲೋಕಾಂತಿಕ ದೇವತೆಗಳು ಕೇವಲ ನಿಮಿತ್ತ ಮಾತ್ರ. ನಿಮಗೆ ಅದು ನಾವು ಬೋಧಿಸ್ತಕ್ಕಂಥದ್ದು ನಿಮಿತ್ತ ಅಷ್ಟೇ ವಿನಃ ನಿಮಗಿವೆಲ್ಲವೂ ಕೂಡ ನಿಮಗೆ ನಿಮ್ಮ ದೇಗುಲದ ಭಾರವನ್ನು ಕಂಬ ಹೇಗೆ ಹೊತ್ಕೊಳ್ತವೋ ಹಾಗೆ ಮೋಕ್ಷದ ಭಾರವನ್ನು ಹೊತ್ತಿರ್ತಕ್ಕಂಥ ಸ್ತಂಭ ನೀವು. ಆದ್ದರಿಂದ ನಾವು ಅರ್ಘ್ಯವನ್ನು ನಾವು ತುಂಬಿಕೊಂಡು ಬೊಗಸೆಯಲ್ಲಿ ಸಾಗರದ ನೀರನ್ನು ನಾವು ಎತ್ತಿ ಹಾಕಲಿಕ್ಕಾಗೋದಿಲ್ಲ. ಹಾಗೆ ನಾವು ನಿಮಿತ್ತ ಹತ್ರ ನಾವು ನಿಮಗೆ ಮುನಿ ದೀಕ್ಷೆಯನ್ನು ಕೊಡಲಿಕ್ಕೆ
ಮುನಿಯಾಗಲಿಕ್ಕೆ ಕಾರಣವಾಗಲಿಕ್ಕೆ ನಾವು ಉಪಸ್ಥಿತರಿಗೆ ಬಂದಿದ್ದೇವೆ. ನಿಮ್ಮ ಪರಿನಿಷ್ಕ್ರಮಣೆ ಕಲ್ಯಾಣ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಿಕ್ಕೋಸ್ಕರ ನಾವು ಬಂದಿದ್ದೇವೆ ಎಂಬುದಾಗಿ ವಿನೀತರಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಲೋಕಾಂತಿಕ ದೇವತೆಗಳಾದಿಯಾಗಿ ಸೌಧರ್ಮೇಂದ್ರ. ಅಬ್ಬಾ, ಎಂತಹ ಮನೋಜ್ಞ ದೀಕ್ಷಾ ಕಲ್ಯಾಣ ಸಂಪುಟದ ಕ್ಲೈಮ್ಯಾಕ್ಸ್ ಪ್ರವೇಶವನ್ನು ಮಾಡ್ತಾ ಇದ್ದೇವೆ ನಾವು. ನಮಸ್ಕಾರ.